ತರ ಊರು ಬರ್ಬೋದು ಸರ್. ಹಲೋ, ರೆಡಿ ಆಗಿದೆ. ಆನ್ ಆಗ್ತಿದೆ, ಆನ್ ಆಗ್ತಿದೆ, ಆನ್ ಆಗ್ತಿದೆ. ಫ್ರೇಮ್ ತೆಗೆ, ಕನೆಕ್ಟ್ ಮಾಡಿದೆ. ಕನೆಕ್ಟ್ ಮಾಡಿಲ್ಲ ಅಂತ ಹೇಳಿ, ಕನೆಕ್ಟ್ ಮಾಡಿಲ್ಲ ಅಂತ ಹೇಳಿ. ಹೌದು ಕೊಡ ದಾದಾ, ಫ್ರೇಮ್ ಕೊಡ. ಫ್ರೇಮ್ ತಗೊಳ್ಳಿ ತಗೊಳ್ಳಿ. ಹಲೋ, ಹಾಂ ఇది పంచప్ప మనం కడుతూ ఉంది ಕೇಳಿಸ್ತಿದೆ. खाते हाँ कर ಕನ್ನಡ ಮಾಡಲಿಕ್ಕೆ ಎಸ್ಐಟಿ ತಂಡ ದೂರುದಾರನ ಜೊತೆಗೆ ಈಗ ಆಗಮಿಸಿರುವಂಥದ್ದು ಗಮನಿಸಬಹುದು. ಎಸ್ಐಟಿ ತಂಡ ಬೆಂಗಳೂರಿನಲ್ಲಿ ಎಲ್ಲರೂ ಹಾಜರಾಗಿರುವಂಥ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ದೂರುದಾರರನ್ನು ಸ್ಥಳಕ್ಕೆ ಯಾವ ರೀತಿಯಾಗಿ ಉತ್ಖನನ ಮಾಡಲಾಗಿತ್ತು, ಸಂಪೂರ್ಣ ಉತ್ಖನನ ಮಾಡಲಾಗಿತ್ತು. ಈಗ ಅದರ ಪಕ್ಕದಲ್ಲಿ ನಿಂತಿರುವಂತಹ ನಿನ್ನೆ ಯಾವ ರೀತಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುಮಾರು 15 ಅಡಿಗಿಂತ ಆಳವನ್ನು ತೆಗಿಲೇಬೇಕಾಗುತ್ತದೆ. ಯಾವ ಕಡೆಯಲ್ಲಿ ಈಗ ಕೊನೆಗೆ ಕುತೂಹಲ ಅಂತ ಹೇಳ್ತಾ ಇದ್ದಂತ ಪಾಯಿಂಟ್ ನಂಬರ್ 13 ಅಲ್ಲೂ ಆತ ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಿದ್ದು. ಆದ್ರೆ ಏನೂ ಪ್ರಯೋಜನ ಆಗಿಲ್ಲ. ಈಗ ಆತ ಹೇಳಿರುವ ರೀತಿಯಲ್ಲಿ ನಿನ್ನೆ ಎಲ್ಲ ಮುಗಿದ ನಂತರ ಸಂಜೆಗೆ ಹೇಳಿರುವಂತದ್ದು ಆತ ಇಲ್ಲಿ ಇದರ ಪಕ್ಕದಲ್ಲಿ ತುಂಬಾ ಜಾಗದಲ್ಲಿ ನಾನು ತುಂಬಾ ಶವಗಳನ್ನು ಹುಟ್ಟಾಕಿದ್ದೇನೆ ಅಂತ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿದ್ದೇನೆ. ಹಾಗಾಗಿ ಇವತ್ತು ಆ ಜಾಗಕ್ಕೂ ಹೋಗಿ ಅದನ್ನು ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ ಅಧಿಕಾರಿಗಳು ಸಜ್ಜಾಗಿ ಬಂದಿರುವಂತದ್ದು ನನಗೆ ದೃಶ್ಯದಲ್ಲಿ ಗಮನಿಸಬಹುದು. ಈಗ ಆ ಸ್ಥಳಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು. ಅನಾಮಿಕವಾಗಿ ಮಾಮೂಲಿಯಂತೆ ಅದೇ ರೀತಿಯಾಗಿ ಏರ್ಪೋರ್ಟ್ ಹಾಕಿದ್ದಾನೆ, ಸಂಪೂರ್ಣವಾಗಿ ಮೂಗನ್ನು ಕಣ್ಣನ್ನು ಹೊರತುಪಡಿಸಿದ ಸಿಬ್ಬಂದಿಗಳು ಅದರ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ವತಃ ಈ ಒಂದು ತನಿಖಾಧಿಕಾರಿ SITಯ ತನಿಖಾಧಿಕಾರಿ SP ಆಗಿರುವಂತಹ ಜಿತೇಂದ್ರ ದಾಯಮ್ ಅವರ ಜೊತೆ ಈಗ ಆತ ಮಾತಾಡ್ಕೊಳ್ತಾ ಇದ್ದಾನೆ. ಆ ಜಾಗವನ್ನು ಆತ ತೋರಿಸಿ ನಿನ್ನೆ ಎಲ್ಲ ಮುಗ್ದು ಹೋಗಬೇಕು, ಗುಂಡಿಯೆಲ್ಲ ಮುಚ್ಚಿ ಕ್ಲಿಯರ್ ಆದ ನಂತರ ಇನ್ನೇನಿದ್ರು ಈ ರೀತಿಯಾಗಿ ಯಾವುದೇ ಉತ್ಖನನ ಮಾಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾ ಇದ್ದಾಗಲೇ ತಕ್ಷಣ ಕೇಳಿದರೆ ಈ ಭಾಗದಲ್ಲಿ ನಾನು ಇನ್ನೊಂದಷ್ಟು ಶವ ಹುಟ್ಟಾಕಿದ್ದೇನೆ, ಅಲ್ಲೇ ತೆಗಿಬೇಕು ಅನ್ನೋದು. ಹಾಗಾಗಿ ಮುಂಜಾನೆ ಬಂದಂತವರು ಈಗ ನೇರವಾಗಿ ಆ ಸ್ಥಳಕ್ಕೆ ಹೋಗಿದ್ದಾರೆ. ಮೆಸ್ಕಾಂನ ಸಿಬ್ಬಂದಿಗಳು ಅಲ್ಲ ಇದ್ದಾರೆ, ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಒಟ್ಟು ಮೆಸ್ಕಾಂನ ಸಿಬ್ಬಂದಿಗಳು 2 ಕಂಬಗಳು ಅಂದರೆ ಆ ಕಂಬಗಳ ಫೌಂಡೇಶನ್, ಆ ಫೌಂಡೇಶನ್ಗೆ ತೊಂದರೆ ಆಗದ ರೀತಿಯಲ್ಲಿ ಅದರಿಂದ ಮುಂದಿನ ಭಾಗದಲ್ಲಿ ಗುಂಡಿ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಈಗ ಮತ್ತೆ 13 ನಂಬರ್ ಏನಿದೆ ಆ 13 ನಂಬರ್
ಖನನ ಮಾಡುವಾಗ ಯಾವುದೇ ರೀತಿಯಾಗಿ ಸಿಗಬಾರ್ದು ಕಾಣಬಾರ್ದು ಅನ್ನುವಂಥದ್ದು. ಆದರೆ ಈಗ ಈ ಪಾಯಿಂಟ್ ನಿನ್ನೆನು ಮತ್ತೆ ಇವತ್ತು ಸಂಪೂರ್ಣವಾಗಿ ಓಪನ್ ಆಗಿದ್ದುಕೊಂಡು ಎಲ್ಲ ಕ್ಯಾಮ್ರಾಗಳಿಗೆ ಈಗಲೂ ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಬೇರೆ ಬೇರೆ ಮೂಲಗಳು ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಉತ್ಖನನ ದಿನದ ಕೊನೆಯ ದಿನ ಇವತ್ತು ನಿರ್ಣಾಯಕ ದಿನ. ಸ್ಪಾಟ್ ನಂಬರ್ 13ರಲ್ಲಿ ಸತತ 2 ದಿನಗಳ ಕಾಲ ಉತ್ಖನನ ಮಾಡಿದ್ರು ಯಾವುದೇ ಕಳೆಬರದ ಅಂಶಗಳು ಸಿಗದೇ ಬಂದಂತಹ ಸಂದರ್ಭದಲ್ಲಿ ಉತ್ಖನನ ಪ್ರಕ್ರಿಯೆ ಕೊನೆಯಾಗತ್ತೆ. ಎಸ್ಐಟಿ ತನ್ನ ಮುಂದಿನ ಹಂತದ ವಿಚಾರಣೆಯನ್ನ ಆರಂಭಗೊಳಿಸುತ್ತೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಇದಕ್ಕೆ ಪೂರಕವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದೇ ಮಾಹಿತಿಯನ್ನ ನಮ್ಮ ಸಹೋದ್ಯೋಗಿಗಳಿಗೆ ಹಂಚಿಕೊಂಡಿದ್ದು ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಜೊತೆಗೆ ಅಧಿಕಾರಿಗಳು ಕಾರ್ಮಿಕರಿಗೆ ಕೂಡ ಹೇಳಿರೋದು ಅನಾಮಿಕರಿಗೆ ಸಾಕಷ್ಟು ವಿಶ್ವಾಸವನ್ನು ಬರೆಸ್ತಾ ಇರುವಂತಹ ಸ್ಪಾಟ್ ನಂಬರ್ 13 ಜೊತೆಗೆ ಇಲ್ಲಿ ಮಾಸ್ಕ್ ಬರೆಯಲು ಸಾಮೂಹಿಕವಾಗಿ ಇಲ್ಲಿ ಎಕ್ಸಾಕ್ಟ್ ಆಗಿ ಆತನಿಂದ ಮತ್ತೆ ಸ್ಥಳದ ಪರಿಶೀಲನೆಯನ್ನ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಕಾರ್ಮಿಕರು ಬಂದು ಇಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆ ಮಧ್ಯಾಹ್ನ ತನಕ ಜಿಪಿಆರ್ ಸಿಸ್ಟಮ್ ಮೂಲಕವಾಗಿ ಇಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿತ್ತು. ಆದರೆ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಎಕ್ಸಾಕ್ಟ್ ಆಗಿ ಈಗ ಅವರು ಬಹಳಷ್ಟು ಕುತೂಹಲ ಇತ್ತು ನಮಗೂ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾರೆ. ಈ ಪಾಯಿಂಟ್ ಕುತೂಹಲ ಆಗಿತ್ತು. 13ನೇ ಪಾಯಿಂಟ್ ಏನೋ ಅದರಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನ ಆರಂಭದ ದಿನಗಳಿಂದಲೇ ಹೇಳಲಾಗ್ತಾ ಇತ್ತು. ಹಾಗಾಗಿ ಆ ಕುತೂಹಲವು ನಿನ್ನೆ ಎಲ್ಲವೂ ಕುಲ್ಲಂಕುಲ್ಲಾಗಿತ್ತು. ಇವತ್ತು ಅದೇ ರೀತಿಯಾಗಿ ಮುಂದುವರೆದಿದೆ. ಯಾವುದೇ ರೀತಿಯಾದಂತಹ ಪರದೆ ಕಟ್ಟುವಂಥದ್ದಾಗಲಿ ಗಮನಿಸಬಹುದು. ಪಾಯಿಂಟ್ ನಂಬರ್ 1ರಲ್ಲಿ ಏನೂ ಕಾರಣಕ್ಕೆ ಸಿಗಲಿಲ್ಲ, ಅರಣ್ಯವಾಗಿತ್ತು. ಹಾಗಾಗಿ ಅವರು ಹೋಗೋದು ಬರೋದು ಬಿಟ್ಟರೆ ನಮ್ಗೆ ಏನು ಕಾಣ್ತದೆ. ಪಾಯಿಂಟ್ ನಂಬರ್ 6 ಯಾವಾಗ ಉತ್ಖನನ ಮಾಡಲಿಕ್ಕೆ ಆರಂಭ ಮಾಡಿದ್ರು ನೇತ್ರಾವತಿ ನದಿಯ ತಟದಲ್ಲಿ, ಆಗ ಸಂಪೂರ್ಣವಾಗಿ ಅದಕ್ಕೆ ಪರದೆಯನ್ನು ಕಟ್ಟುವಂಥದ್ದು ಯಾರ ಕಣ್ಣಿಗೂ ಸಿಗದ ರೀತಿಗಳಲ್ಲೂ ಸಂಪೂರ್ಣವಾಗಿ ಪರದೆಯನ್ನು ಕಟ್ಟಿ ಬಂದ್ ಮಾಡಿ ಯಾವುದೇ ರೀತಿಯಾಗಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಿನ್ನೆ 13ನೇ ಪಾಯಿಂಟ್ಗೆ ಬಂದಾಗ ಕುತೂಹಲ ಇದ್ದಂತ ಪಾಯಿಂಟ್ ಅದು. ಆ ಕುತೂಹಲ ಉಂಟಾಯಿತು. ನಮಗೆ ಆಗಲೇ ಅನಿಸಿತ್ತು ಇದರಲ್ಲಿ ಏನಾದರೂ ಸಿಗುವುದಿದ್ರೆ ಅದನ್ನು ಆರಾಮವಾಗಿ ಕಾರ್ಮಿಕರ ಮೂಲಕ ಅಗಿಯುವಂತ ಕೆಲಸಗಳನ್ನು ಮಾಡ್ತಾ ಇದ್ರು. ಆದರೆ ಏನು ಸಿಗೋದಿಲ್ಲ ಕನ್ಫರ್ಮ್ ಆಗಿ, ಯಾಕಂತ ಹೇಳಿದ್ರೆ ಅದರ ಮೊದಲೇ ಡ್ರೋನ್ ಮೌಂಟೇನ್ ಜಿಪಿಆರ್ ಅನ್ನು ಹಾರಾಟ ಮಾಡಲಾಗಿತ್ತು. ಮೂರು ಬಾರಿ ಹಾರಾಟ ಮಾಡಲಾಗಿತ್ತು. ಹಾಗಾಗಿ ಏನು ಆ ಸಂದರ್ಭದಲ್ಲಿ ಸ್ಕ್ಯಾನ್ ಆಗಿಲ್ಲ, ಏನು ಸಿಕ್ಕಿಲ್ಲ. ಸ್ಕ್ಯಾನ್ 2 ಹಿಟಾಚಿಗಳನ್ನು ಬಳಸಿದ್ರು. ಅದರಲ್ಲೂ ಮೊದಲ ಬಾರಿಗೆ ದೊಡ್ಡ ಹಿಟಾಚಿಯನ್ನು ಬಳಸಿದ್ರು. ಮೊದಲ ಬಾರಿಗೆ 2 ಹಿಟಾಚಿಗಳನ್ನು ಬಳಸಿದ್ರು. ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲದೆ ಏಕಾಏಕಿಯಾಗಿ ಒಂದು ಗುಂಡಿ ತೆಗಿಬೇಕು ಅನ್ನುವಂಥ ನೆಲೆಯಲ್ಲಿ ಸಂಪೂರ್ಣವಾಗಿ ಗುಂಡಿಯನ್ನು ತೆಗೆದ್ರು. ಆ ಬಳಿಕ ರಾತ್ರಿ ಸಂಪೂರ್ಣವಾಗಿ ಆ ಗುಂಡಿಯನ್ನು ಮುಚ್ಚಿದ್ರು. ಈಗ ಆತ ಎಲ್ಲ ಮುಚ್ಚಿದ ಬಳಿಕ ಹೇಳುವಂಥದ್ದು ಅದರ ಪಕ್ಕದಲ್ಲೇ ಇದೆ ಅನ್ನುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಯಾವಾಗ ಈ ಭಾಗದಲ್ಲಿ ನಿನ್ನೆ ಇತ್ತು, ಅದರ ಪಕ್ಕದಲ್ಲಿ ಈಗ ಮತ್ತೆ ಕಾರ್ಮಿಕರು ಗುಂಡಿಯನ್ನ ತೆಗೆಯುವಂತ ಕೆಲಸವನ್ನು ಆರಂಭಿಸಿದ್ರು. ಅಂದ್ರೆ ಮೊದಲಿಗೆ ಆರಂಭದಲ್ಲಿ ಒಂದು ಅಲ್ಲಿನ ಮಣ್ಣನ್ನ ಕಲೆಕ್ಟ್ ಮಾಡಬೇಕಾಗಿದೆ. ಫಾರೆನ್ಸಿಕ್ ಸಿಬ್ಬಂದಿಗಳು ರೆಡಿಯಾಗಿ ನಿಂತಿದ್ದಾರೆ. ಸ್ವಲ್ಪ ಮಣ್ಣು ಅದೇ ರೀತಿಯಾಗಿ ಎಸ್ಐಟಿ ತಂಡಕ್ಕೆ ಮತ್ತು ದೂರುದಾರನಿಗೆ ಮಾತ್ರ ಉಳ್ಕೊಂಡಿರುವಂತದ್ದು. ಅರವಿಂದ್ ಮತ್ತೆ ಜನಸಾಮಾನ್ಯರಿಗೆ ಎಲ್ರಿಗೂ ಇದು ಮಾಮೂಲಿ ಅಂತ ಅನಿಸ್ತಿದೆ. ಅವರು ಹೇಳ್ತಾನೆ ಇವರು ತೆಗಿತಾರೆ ಅನ್ನುವಂಥದ್ದು ಮಾಮೂಲಿ ಕಥೆ ಆಗಿದೆ. ಮತ್ತೆ ಪ್ರತಿದಿನ ಅವನು ಇದೇ ಟೈಮಿಗೆ ಬರ್ತಾನೆ, ಒಂದು ಜಾಗವನ್ನು ತೋರಿಸ್ತಾನೆ, ಆ ಜಾಗವನ್ನ ಅಗಿಯುವಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾರೆ. ಇವ್ರಿಗೇನು ಬೇರೆ ಕೆಲಸ ಇಲ್ವಾ ಅನ್ನುವಂತಹ ಮಾತು ಹಾಡುವಂತ ಸ್ಥಿತಿಗೆ ಈಗ ಈ ಒಂದು ಪ್ರಕರಣ ತಲುಪಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅರವಿಂದ್ ಈಗ ಇವತ್ತು ಏನ್ ಮಾಡ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಇರುವಂತದ್ದು. ಇವತ್ತು ಅದೇ ರೀತಿಯಾಗಿ ಸಂಪೂರ್ಣವಾಗಿ ತೆಗಿತಾರೆ. ಈವರೆಗೂ ಸಿಗದಿರುವಂತದ್ದು ಇವತ್ತು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಾಗಿ ಇವತ್ತು ಸಿಗದೇ ಇದ್ರೆ ಮುಂದೆ ಈ ಪ್ರಕರಣದ ಆಯಾಮವೇ ಬದಲಾಗುತ್ತೆ. ಈ ಒಂದು ಇಡೀ ಉತ್ಖನನ ಕಾರ್ಯವನ್ನ ನಿಲ್ಲಿಸುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಅವರು ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದನ್ನು ನಾವು ಗಮನಿಸಬಹುದು. ಎಲ್ಲೂ ಕೂಡ ಮಹತ್ವವಾದ ವಿಚಾರಗಳು ಸಿಕ್ಕಿಲ್ಲ. ಅಂದ್ರೆ ಆತ ಹೇಳಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯ ಅಡಿಭಾಗದಲ್ಲಿ ಎಲ್ಲೂ ಕೂಡ ಕಳೆಬರಹ ಆಗ್ತಾ ಇರೋದು ಪಾಯಿಂಟ್ ನಂಬರ್ 13 ಮೇಲೆ. ಮತ್ತು ಎಸ್ಐಟಿ ಅಧಿಕಾರಿಗಳು ಕೂಡ ಕೇವಲ ಅನಾಮಿಕ ಹೇಳಿದ ಅವರ ಗಮನಕ್ಕೆ ಬೇರೆ ಏನಾದರೂ ವಿಚಾರಗಳು ಬಂದಿಲ್ಲ. ಅನಾಮಿಕ ಹೇಳಿದ ವಿಚಾರ ಒಂದು ಕಡೆಯಾದರೆ ಯಾಕಂದ್ರೆ ಮಾಡ್ತಾ ಇರುವಂಥ ಆರೋಪ ಪೂರಕವಾಗಿ ಏನಾದರೂ ಸುಳಿದು ಸಾಕ್ಷಿ ಅವರಿಗೆ ಏನಾದರೂ ಸಿಕ್ಕಿದೆಯಾ ಅಂತ ಕೂಡ ಇಲ್ಲಿ ಮಾತ್ರ ಆಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಹೇಳಿದ ಕೂಡಲೇ ಅಗಿಯುವಂಥದ್ದು ಓಕೆ, ಈಗ ಅದಕ್ಕೋಸ್ಕರ ಟೀಮನ್ನು ಫಾಲೋ ಮಾಡಿದ್ದಾರೆ. ಆದರೆ ಒಂದೇ ಜಾಗ ಅಲ್ಲದೆ ಬೇರೆ ಬೇರೆ ಜಾಗದಲ್ಲಿ ಮಾಡೋದು ಈ ಥರ ಎಲ್ಲ ಆಗುವಂಥ ಸಂದರ್ಭದಲ್ಲಿ ಎಸ್ಐಟಿಯ ಈ ಒಂದು ವಿಶ್ವಾಸಕ್ಕೆ ಕಾರಣ ಕೇವಲ ಅನಾಮಿಕನ ಹೇಳಿಕೆಗಳು ಮಾತನಾದ ಕಾರಣನ ಅಥವಾ ಅವರ ಆಯಾಮದಲ್ಲಿ ಏನಾದರೂ ಸುಳಿವುಗಳ ಸಿಕ್ಕಿದೆಯಾ ಜೀವ ಪಡೆದುಕೊಳ್ತಾ ಇರುವಂತಹ ಅಥವಾ ಜೀವಂತವಾಗಿರೋದನ್ನು ನೋಡೋದಾದರೆ ಇವತ್ತು ಕೂಡ ಒಂದಿಷ್ಟು ಸಾಕ್ಷಿಗಳು ಮುಂದೆ ಬಂದಿದ್ದಾರೆ. ನಾವು ಸಾಕ್ಷಿ ಆಗ್ತೀವಿ, ಆತ ಹುಟ್ಟು ಹಾಕಿರೋದು ನಿಜ, ನಾವು ಅದನ್ನು ಕಂಡಿದ್ದೀವಿ, ನಮ್ಮ ಕಣ್ಣಾರೆ ಆತ ಹುಟ್ಟು ಹಾಕಿದ್ದಾನೆ, ನಮ್ಮನ್ನ ಕೂಡ ಕಾರ್ಯಾಚರಣೆಯಲ್ಲಿ ಸೇರಿ ಈಗಾಗಲೇ ಗಮನಿಸಿದ ಪೊಲೀಸ್
ಸೊ ಹಾಗಾಗಿ SIT ಏನ್ ಮಾಡುತ್ತೆ ಅವರನ್ನ ಎಲ್ಲಾ ಕಾರ್ಯಾಚರಣೆ ನಿರ್ಣಾಯಕವಾಗಿರುವಂತಹ ಮುಂದಕ್ಕೆ ಕಾರ್ಯಾಚರಣೆ ಸುದ್ದಿ ಜನ ಬೈದೆ ಪುರಂದರ ಗೌಡೆಲ್ಲ ಯಾಕಂದ್ರೆ ನಿನ್ನೆ ನಡೆದಂತಹ ರಾಜಕೀಯ ಪುರಾಣಿ ಬೈದಿರ ದೊರ ಪಕ್ಕಡೆ ಪಾಡ್ನ ಗಣನೆಗೆ ಬರುತ್ತೆ. ಹಾಗಾಗಿ SIT ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು. ಪ್ರಮುಖವಾಗಿ ಕಾರ್ಯಾಚರಣೆ ಅಂದ್ರೆ ಈ ಕಲಿ ಉತ್ಖನನ ಮಾಡುವಂತ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕು ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನೋದು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾಗಿ ಮುಂದಕ್ಕೆ ಅವರ ಕಾರ್ಯಾಚರಣೆಯನ್ನ ಮಾಡ್ತಾರಾ ಅಥವಾ ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡ್ತಾರಾ ಅದು ಕೂಡ ಇದಕ್ಕೆ ಈ ಮಹತ್ವದ ದಿನದ ಈ ಕಾರ್ಯಾಚರಣೆಯಲ್ಲಿ ಏನಾದರೂ ಸುಳಿವುಗಳು ಸಿಕ್ಕರೆ ಉಂಟು ಇದು ಕೂಡ ಕೇವಲ ಮಣ್ಣಿಗೆ ಮಾತ್ರ ಸೀಮಿತವಾಗಿದೆ. ಅದೇನು ಕೂಡ ಅಷ್ಟು ಆಳಕ್ಕೆ ಬೇರೆ ಏನು ಸಿಕ್ಕಿರಲಿಲ್ಲ. ನಾನು ಖಾಲಿ ಮೂಗು ಬರ್ತಿಲ್ಲ. ಪಾಯಿಂಟ್ ನಂಬರ್ 8ರವರೆಗೂ ಕೂಡ ನಾವು ನೋಡೋದಾಗಿ ಕೂಡ 9 ಕೇವಲ ಒಂದು ಗುಂಡಿಯನ್ನ ಮಾತ್ರ ಮಾಡಿದ್ದೀವಿ. ಒಂದು ಗುಂಡಿಯನ್ನು ಆತ ಕೂಡ ಇಲ್ಲ ಅಂದ್ರೆ ಆದ್ರೆ ಪಾಯಿಂಟ್ ನಂಬರ್ 11 ಹೊಸ ರೀತಿಯ ನಾನು ಕ್ಲೋಸಪ್ ಉಂಡಾತೇನ ಆಯ್ ಮದ್ಮೆ ಬಿದ್ದಾರಿ ನಮಗಾರು ಆಯ್ ಅಲ್ಪದ ಸಾಯ್ರಿ ಮದ್ಮೆ ಬಿದ್ದಾರಿ ಗಾಡಿ ಬರ್ರೆ ಉಂಟಲ್ಲ ಹೋಯ್ಲ ಮಂಗಿಲ ಉಂಟ್ಲ ನೀವಿದ ಯಾಕೆ ಕಿಸಾನ್ ಇಂಚ ಬೋಡಿ ಇಂಚ ನೀನು ನಡೀತಿದೆ ವಂಚಿದಿರ್ಗಿದೆ ಈಗಾಗಲೇ ಅನುಸಾರ ಬಂದುಕೊಂಡು ಯಾವ ಜಾಗದಲ್ಲಿ ಮೊದಲು ಅಗಿಬೇಕು ಅನ್ನೋದನ್ನು ಈಗಾಗಲೇ ಆತ ಮಾರ್ಕ್ ಮಾಡಿ ತೋರಿಸಿದ್ದಾನೆ. ಅಧಿಕಾರಿಗಳಿಗೆ ಹೇಳಿದ್ದಾನೆ ಇಲ್ಲಿಂದಲೇ ಈ ಭಾಗ ಅಂದ್ರೆ ಈ ಜಾಗವನ್ನ ಎಷ್ಟು ಆತ ತೋರಿಸಿದ್ದ ಈ ಜಾಗವನ್ನ ಇವತ್ತು ಮಣ್ಣನ್ನ ಅಗೆದು ಅಲ್ಲಿ ಸ್ಥಳ ಪರಿಶೋಧನೆ ನಡೆಸಿ ಮಳೆ ಬರಹದ ತಿರುವುಗಳು ದಿನಗಳಲ್ಲಿ ತನಿಖೆಯಲ್ಲಿ ಯಾವುದಾದ್ರೂ ಲೂಪೋಲ್ಸ್ ಆಗಿದೆ ಅನ್ನೋದು ಪ್ರಶ್ನೆ ಬರೋದು ಬೇಡ ಅನ್ನೋದ್ರ ನಿಟ್ಟಿನಲ್ಲಿ ಈಗಾಗಲೇ SIT ಅಧಿಕಾರಿಗಳು ಈ ಒಂದು ಸ್ಥಳ ಪರಿಶೋಧನೆಗೆ ಮುಂದಾದ ಏನಾದರೂ ಸುಳ್ಳುಗಳು ಪತ್ತೆ ಆಗುತ್ತಾ ಅನ್ನೋದನ್ನು ನೋಡಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ವಿಜಯ್, ಈ ಪ್ರಕರಣ ಯಾವಾಗ ಆರಂಭ ಆಯಿತು ಅನಂತರ ಆತನ ಕರೆದು ವಿಚಾರಣೆ ನಡೆಸಲಾಯಿತು. ಆದ ನಂತರ ಅಲ್ಲೂ ಏನು ಪತ್ತೆ ಆಗೋದಿಲ್ಲ ಅಂತಾದ್ರೆ ಒಂದು ಹಂತದಲ್ಲಿ ಈ ಪರಿಶೋಧನೆಯನ್ನ ನಿಲ್ಲಿಸುವಂತ ಒಂದು ಸಂದರ್ಭ ಬರ್ಬೋದು. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಹಾಗೇನೆ ಒಂದು ಹಿಟ್ಟನ್ನು ಕೊಟ್ಟಿದ್ದಾರೆ. 13ರಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪರಿಶೋಧನೆ ಅಂದ್ರೆ ಸ್ಥಳ ಪರಿಶೋಧನೆ SIT ಇದನ್ನ ನಿಲ್ಲಿಸ್ತೇವೆ, ಯಾಕಂದ್ರೆ ಏನು ಸಿಗ್ತಾ ಇಲ್ಲ ಅನ್ನೋದು. ಇದ್ರ ಬಗ್ಗೆ ಈಗಾಗಲೇ ಸಂಪುಟದಲ್ಲಿ ಚರ್ಚೆ ಮಾಡಿ ಈ ಬಗ್ಗೆ ನಿರ್ಧಾರ ಕೈಗೊಳ್ತಿದೆ ಅನ್ನೋದು ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದು ಒಂದು ಇವತ್ತೇನಾದರೂ ಪರಿಶೋಧನೆಯಲ್ಲಿ ಏನು ಪತ್ತೆ ಆಗಿಲ್ಲ ಅಂತ ಹೇಳಿದ್ರೆ ಇದು ಇವತ್ತಿಗೆ ಪರಿಶೋಧನೆ ಇಲ್ಲಿಗೆ ನಿಲ್ಬಹುದು. ಮತ್ತೆ ಪೇಪರ್ ವರ್ಕ್ಸ್ ಗಳಂತೂ ಇದ್ದೇ ಇರುತ್ತೆ, ಯಾಕಂದ್ರೆ ಮಧ್ಯಂತರ ವರದಿ ಕೊಡಬೇಕು ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗ್ತಾರೆ. ವಿಜಯ್,
ದೇರ್ನ ಕ್ಲೋಸ್ ಓಕೆ ರೀತಿ ಸರ್ Thank you.